ನೆಗಡಿ ಆದ್ರೆ ಸಾಕು ಶುಂಠಿ ಕಷಾಯ ಅಥವಾ ಶುಂಠಿ ಟೀ ಮಾಡ್ಕುಡಿತೀವಿ. ಪ್ರತಿ ಅಡಿಗೆ ಮನೆಯಲ್ಲಿ ಶುಂಠಿ ಇದ್ದೇ ಇರುತ್ತೆ. ಶುಂಠಿಯನ್ನು ಹಸಿಯಾಗಿದ್ದಾಗ ಅದ್ರಕ್ ಅಂತ ಕರಿತೀವಿ, ಕನ್ನಡದಲ್ಲಿ ಅಲ್ಲ ಅಂತ ಕರಿತೀವಿ. ನಮ್ಮ ದೇಶದಾದ್ಯಂತ ಸುಮಾರು 26 ಬಗೆಯ ಶುಂಠಿಯ ತಳಿಗಳಿವೆ. ಶುಂಠಿಯು ಗುಣದಲ್ಲಿ ಜೀರ್ಣಕಾರಿ, ಅಗ್ನಿದೀಪಕ, ರುಚಿಕಾರಕ, ವೀರ್ಯಜನಕ. ಇದು ಅರುಚಿ, ಕಫ, ವಾತ, ಹೊಟ್ಟೆನೋವು, ಮಲಬದ್ಧತೆ, ವಾಂತಿ, ಕಂಠದ ರೋಗ, ಮೂಲವ್ಯಾಧಿ, ಸಂಧಿವಾತ, ಜಲೋದರ ಮತ್ತು ಎಲ್ಲಾ ರೀತಿಯ ವಾತರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿ ಹೊಂದಿದೆ. ಆದ್ದರಿಂದಲೇ ಆಯುರ್ವೇದ ಸಾಹಿತ್ಯದಲ್ಲಿ ನಮ್ಮ ಪ್ರಾಚೀನ ಭಾರತೀಯರು ಶುಂಠಿಯನ್ನು ವಿಶ್ವ ಭೇಷಜ ಅಂದ್ರೆ ವರ್ಲ್ಡ್ ರೆಮಿಡಿ, ಮಹಾ ಔಷಧಿ ಅಂದ್ರೆ ಗ್ರೇಟ್ ರೆಮಿಡಿ ಎಂದು ಗುರುತಿಸಿದ್ದಾರೆ. ಶುಂಠಿಗೆ ಬಹಳ ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ. ಶುಂಠಿಯು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಬಿ1, ಬಿ2 ಇವುಗಳ ಜೊತೆಗೆ ಕಬ್ಬಿಣ, ಸತು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಸಿಲಿಕಾನ್, ಸೋಡಿಯಂ, ಬೀಟಾ ಕ್ಯಾರೋಟಿನ್ ನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. ನಿಮಗ್ ಗೊತ್ತಾ, ಒಣ ಶುಂಠಿಯಿಂದ ಶುಂಠಿ ಎಣ್ಣೆ ತೆಗೆಯುತ್ತಾರೆ. ರಾಸಾಯನಿಕ ದ್ರಾವಣ ಬಳಸಿ ಒಣ ಶುಂಠಿಯಿಂದ ಓಲಿಯೋ ರೆಸಿನ್ ಅನ್ನು ಬೇರ್ಪಡಿಸುತ್ತಾರೆ. ಇದನ್ನು ಸಾಮಾನ್ಯವಾಗಿ ಜಿಂಜೆರಿನ್ ಎಂದು ಕರೆಯುತ್ತಾರೆ. ಜಿಂಜೆರಿನ್ನಲ್ಲಿ ಜಿಂಜೆರಾಲ್, ಜಿಂಜೆರೋನ್, ಶೊಗಾಲ್, ರೆಸಿನ್, ಫಿನಾಲ್ಸ್ ಎಂಬ ರಾಸಾಯನಿಕ ಸತ್ವಗಳಿವೆ. ಈ ಜಿಂಜೆರಿನ್ ಅನ್ನು ಆಹಾರ ವಸ್ತುಗಳಿಗೆ ಸುವಾಸನೆ ಕೊಡಲು ಮತ್ತು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ. ಇನ್ನು ಶುಂಠಿಯ ಕಟುವಾಸನೆ ಮತ್ತು ರುಚಿಗೆ ಜಿಂಜೆರಾಲ್ ಮುಖ್ಯ ಕಾರಣ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಬಳಸುತ್ತಿರುವ ಈ ಅದ್ಭುತ ಔಷಧಿ ಗುಣವುಳ್ಳ ಶುಂಠಿಯು ಬೇರೆ ದೇಶಗಳಿಗೆ ಲಕ್ಷ ಲಕ್ಷ ಟನ್ನುಗಳಷ್ಟು ರಫ್ತಾಗಿ ಟಿಂಚರ್, ಜಿಂಜರ್ ಎಸೆನ್ಸ್, ಜಿಂಜರ್ ಮುರಬ್ಬಾ ಹೀಗೆ ರೂಪಾಂತರ ಹೊಂದಿ ಮತ್ತೆ ನಮ್ಮ ದೇಶಕ್ಕೆ ಮರಳಿ ಬರುತ್ತಿದೆ. ಈ ರೂಪಾಂತರಿ ಉತ್ಪನ್ನಗಳಿಗೆ ನಾವು ಅಟ್ರಾಕ್ಟ್ ಆಗ್ತಾ ಇದ್ದೀವಿ, ಹೆಚ್ಚು ಬೆಲೆ ಕೊಟ್ಟು ಖರೀದಿಸ್ತಾ ಇದ್ದೀವಿ. ಆದ್ರಿಂದ ಇದರ ಔಷಧಿ ಗುಣಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಇದನ್ನು ನಾವು ನೇರವಾಗಿ ಬಳಸಬಹುದು. ಶುಂಠಿಯಲ್ಲಿರುವ ಈ ಜಿಂಜೆರಾಲ್ ಎಂಬ ರಾಸಾಯನಿಕ ಸತ್ವವು ಉದ್ವೇಗ ಶಾಮಕ, ನೋವು ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಅಷ್ಟೇ ಅಲ್ಲ, ಈ ಜಿಂಜೆರಾಲ್ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ವಿಶೇಷ ಗುಣ ಹೊಂದಿದೆ. ಅಧ್ಯಯನದ ಪ್ರಕಾರ ಬಸ್ಸು, ರೈಲು, ಹಡಗು ಮತ್ತು ವಿಮಾನಗಳಲ್ಲಿ ಸಂಚರಿಸುವಾಗ ಕೆಲವರಿಗೆ ತಲೆ ಸುತ್ತು, ವಾಕರಿಕೆ ಮತ್ತು ವಾಂತಿ ಕಾಣಿಸಿಕೊಂಡಾಗ ಇಂಥವರಿಗೆ ಶುಂಠಿ ಚೂರ್ಣ ಕೊಟ್ಟು ಪರೀಕ್ಷಿಸಿದಾಗ ಶುಂಠಿ ಚೂರ್ಣ ಏನಿದೆಯಲ್ಲ, ಇದು ಡೈಮೇನ್ ಹೈಡ್ರಿನೇಟ್ ಔಷಧಿಗಿಂತ ಉತ್ತಮವಾಗಿ ಸಂಚಾರದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ ಎಂದು ಕಂಡುಬಂದಿದೆ. 1 ಚಮಚ ಹಸಿ ಶುಂಠಿ ರಸಕ್ಕೆ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದ್ರೆ ಕೆಮ್ಮು, ಕಫ, ಉಬ್ಬಸ ಕಡಿಮೆಯಾಗುತ್ತದೆ. ಹಸಿ ಶುಂಠಿ ರಸವನ್ನು ತುಪ್ಪದೊಂದಿಗೆ ಬೆರೆಸಿ ಕುಡಿದರೆ ಸೊಂಟ ನೋವು, ಬೆನ್ನು ನೋವು ಕಡಿಮೆಯಾಗುತ್ತದೆ. ಇನ್ನು ದೇಹದ ತೂಕ ಕಡಿಮೆ ಮಾಡಲು ಯಾವ ರೀತಿ ಬಳಸಬೇಕು ಶುಂಠಿಯನ್ನ? ಶುಂಠಿ ಏನಿದೆಯಲ್ಲ, ಇದು ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತೆ. ಹೀಗೆ ದೇಹದ ತೂಕ ಇದು ಕಡಿಮೆ ಮಾಡುತ್ತೆ. ಇಲ್ಲಿ ನಾವು ಹೇಗ್ ಬಳಸಬಹುದಂತಂದ್ರೆ, 1 ಗ್ಲಾಸ್ ತಾಜಾ ಮಜ್ಜಿಗೆ, ಅದಕ್ಕೆ ಏನ್ ಮಾಡ್ಬೇಕು, 2 ಚಮಚ ಹಸಿ ಶುಂಠಿ ರಸ ಮತ್ತು ಸ್ವಲ್ಪ ಸೈಂಧವ ಲವಣ ಇವುಗಳನ್ನು ಸೇರಿಸಿ ಏನ್ ಮಾಡ್ಬೇಕು, ಊಟವಾದ ನಂತರ ಕುಡಿಬೇಕು. ದಿನಾಲು ಇದನ್ನ ಕುಡಿತಕ್ಕಂತ ಹ್ಯಾಬಿಟ್ ನಾವು ಹಾಕೊಳ್ಬೇಕು. ಊಟದಲ್ಲಿ ಕರಿದ ಪದಾರ್ಥ ಮತ್ತು ಸಿಹಿ ಪದಾರ್ಥನ ನಾವು ಕಡಿಮೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕರಗಿ ತೂಕ ಇಳಿಯೋದಲ್ಲದೆ ಪಾಚನ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ತಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಆರೋಗ್ಯ ಸುಧಾರಣೆ ಆಗುತ್ತದೆ. ನಮ್ಮ ನರಮಂಡಲದ ಕಾರ್ಯಕ್ಷಮತೆ ಕೂಡ ಏನಂತಂದ್ರೆ ಇಲ್ಲಿ ಹೆಚ್ಚುತ್ತದೆ. ಇನ್ನು ಸ್ತ್ರೀಯರ ಮುಟ್ಟಿನ ದೋಷಗಳಿಗೆ ಯಾವ ರೀತಿ ಬಳಸಬೇಕು? ಸ್ವಲ್ಪ ಹಸಿ ಶುಂಠಿಯನ್ನು ಜಜ್ಜಿ 1 ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸೋಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಸಿಹಿಗೆ ನಾವು ಕಲ್ಸಕ್ಕರೆ ಬೆರೆಸಬೇಕು. ಈ ಬೆರೆಸಿರ್ತಕ್ಕಂಥ ಈ ಕಷಾಯ ಏನಿದೆಲ್ಲ, ಇದನ್ನ ಅರ್ಧ ಕಪ್ನಷ್ಟು ಊಟದ ನಂತರ ದಿನಕ್ಕೆ 2 ಸಲ ಕುಡಿದ್ರೆ ಹೆಣ್ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಮುಟ್ಟಿನ ದೋಷಗಳೆಲ್ಲ ಏನಾಗುತ್ತವೆ, ಇಲ್ಲಿ ನಿವಾರಣೆ ಆಗುತ್ತವೆ. ಬಾಣಂತಿಯರಿಗೆ ರೋಗ ನಿರೋಧಕ ಶಕ್ತಿಗಾಗಿ ಹೀಗೆ ಬಳಸಬೇಕು. ಶುಂಠಿ ಪುಡಿ ಸ್ವಲ್ಪ ಮತ್ತು ಬೆಲ್ಲ ಎರಡು ಏನ್ ಮಾಡಬೇಕು, ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಇವು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸೇರಿಸಿ ಕಡ್ಲೆಕಾಯಿ ಗಾತ್ರದ ಉಂಡೆ ಮಾಡ್ಕೊಳ್ಬೇಕು. ದಿನಕ್ಕೆ 3 ಬಾರಿ ಇದನ್ನ ತಿನ್ನುತ್ತಾ ಇರಬೇಕು. ಬಾಣಂತಿಯರಿಗೆ ರೋಗ ನಿರೋಧಕ ಶಕ್ತಿ ಇದರಿಂದ ಹೆಚ್ಚುತ್ತದೆ ಮತ್ತು ಜೀರ್ಣಶಕ್ತಿ ಕೂಡ ಏನಂತಂದ್ರೆ ಉತ್ತಮಗೊಳ್ಳುತ್ತದೆ. ಆರೋಗ್ಯಕ್ಕೂ ಇದು ತುಂಬಾನೇ ಒಳ್ಳೆಯದು. ದೀರ್ಘಕಾಲಿಕ ತಲೆನೋವು ಇದ್ದಾಗ, ಮೈಗ್ರೇನ್ ಇದ್ದಾಗ ಶುಂಠಿಯನ್ನು ಯಾವ ರೀತಿ ಬಳಸಬೇಕು? ಏನಾಗುತ್ತಿಲ್ಲ ಅಂತಂದ್ರೆ, ದೀರ್ಘಕಾಲಿಕ ತಲೆನೋವು ಕಂಡು ಬಂದಾಗ ಕಣ್ಣು ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ವಾಕರಿಕೆ ಇಲ್ಲವೇ ವಾಂತಿ ಆಗುತ್ತದೆ. ತಲೆಭಾರ, ತಲೆ ಸುತ್ತು ಸಹ ಇರುತ್ತದೆ. ಇಂತಹ ತಲೆನೋವು ಕೆಲವು ಸಲ ತಿಂಗಳುಗಳ ಕಾಲ ಉಳಿದ್ಬಿಡುತ್ತೆ. ಅಧ್ಯಯನದ ಪ್ರಕಾರ ಇಂತಹ ತಲೆನೋವಿಗೆ ಶುಂಠಿ ಉಪಯುಕ್ತವೆಂದು ಕಂಡುಬಂದಿದೆ.
ದಿನಕ್ಕೆ 1 ಗ್ರಾಂನಿಂದ 2 ಗ್ರಾಂ ಶುಂಠಿ ಚೂರ್ಣವನ್ನು 3-4 ದಿನಗಳವರೆಗೆ ಕೊಟ್ಟರೆ ಪದೇ ಪದೇ ಬರುವ ತಲೆನೋವು ಕಡಿಮೆ ಆಗುತ್ತದೆ ಎಂದು ಕಂಡುಬಂದಿದೆ. ಅನೀಮಿಯಾ ಅಥವಾ ರಕ್ತಹೀನತೆ ಇದ್ರೆ ಶುಂಠಿ ಚೂರ್ಣ ಮತ್ತು ತ್ರಿಫಲಾ ಚೂರ್ಣ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ 2 ಗ್ರಾಂನಂತೆ ದಿನಕ್ಕೆ 3 ಸಲ ಸೇವಿಸಬೇಕು. ಹಣ್ಣಿನ ರಸ, ಹಾಲು ಅಥವಾ ಆಹಾರದೊಡನೆ ಸೇವಿಸಬಹುದು. ಇದರಿಂದ ಏನಾಗುತ್ತೆ, ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಹಲ್ಲು ಮತ್ತು ವಸಡು ನೋವಿನಿಂದ ಬಳಲುವವರು ಶುಂಠಿಯ ಚೂರ್ಣ ಮತ್ತು ತ್ರಿಫಲಾ ಚೂರ್ಣ ಸಮ ಪ್ರಮಾಣದಲ್ಲಿ ಸೇರಿಸಿ ಬೆಳಗ್ಗೆ ಮತ್ತು ರಾತ್ರಿ ಇದರಿಂದ ಹಲ್ಲುಜ್ಜಬೇಕು. ಇದರಿಂದ ನೋವು ಕಡಿಮೆ ಆಗೋದಲ್ಲದೆ ಹಲ್ಲಿನ ಆರೋಗ್ಯ ಕೂಡ ಏನಾಗುತ್ತೆ, ಇಲ್ಲಿ ಸುಧಾರಿಸುತ್ತೆ. ಹೀಗೆ ಶುಂಠಿಯು ಅನೇಕ ಅದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಆದರೆ ಇದು ಹೆಚ್ಚು ಸೇವಿಸಿದ್ರೆ ಹಾನಿಕಾರಕ ಅಂಶಗಳು ಕೂಡ ಇವೆ. ಹಸಿ ಶುಂಠಿಯನ್ನು ಬಹಳಷ್ಟು ನಾವು ಸೇವಿಸಬಾರದು, ಹೆಚ್ಚು ಪ್ರಮಾಣದಲ್ಲಿ ನಾವು ಸೇವಿಸಬಾರದು. ಇದು ವಾತ ಮತ್ತು ಕಫ ಇವುಗಳನ್ನೇನೋ ಕಡಿಮೆ ಮಾಡುತ್ತೆ, ಇವುಗಳ ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಆದರೆ ಪಿತ್ತವನ್ನು ಹೆಚ್ಚು ಮಾಡುತ್ತೆ. ಪಿತ್ತ ಹೆಚ್ಚಾಗೋದ್ರಿಂದ ಯಾವ್ಯಾವ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ ಆ ಸಮಸ್ಯೆಗಳು ಏನಂತಂದ್ರೆ ಇದು ಪಿತ್ತ ಅಧಿಕಗೊಂಡು ಎದೆ ಉರಿಯೋದಾಗ್ಲಿ, ಮೂತ್ರ ಕೆಂಪು ಬಣ್ಣಕ್ಕೆ ತಿರುಗೋದಾಗ್ಲಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.